ಅವಳು ನಿಮ್ಮಕ್ಕ ಆಗಿದ್ರೆ ತಾನೆ? ದೇವಿಪುರದ ತ್ರಿನೇತ್ರಿ. ಸೋಫಾದಲ್ಲಿ ಮೂರ್ಛೆ ಹೋದಾಗ ನನಗಲ್ಲಿ ತನಕ ನಿಮ್ಮಕ್ಕನ ಆತ್ಮ ನನಗ್ ಕಾಣಿಸ್ಲಿಲ್ಲ ಸುಮನ. ಅಂದ್ರೆ ಆ ತ್ರಿನೇತ್ರಿ ಮೇಲೆ ನೈನಿ ಆತ್ಮ ಸೇರಿದ್ಯಾ? ಬಾಯ್ ಮುಚ್ಚು, ಸಂಬಂಧ ಇಲ್ದಿರೋ ತರ ಮಾತಾಡ್ಬೇಡ. ಆ ತ್ರಿನೇತ್ರಿ ಬೇರೆ, ನಮ್ ತ್ರಿನಯನಿ ಬೇರೆ. ಇಬ್ರೆಲ್ಲಿದ್ದಾರೆ? ನನ್ಗೊಬ್ರೇ ಕಾಣಿಸಿದ್ದು. ನನಗಿಬ್ರು ಕಾಣಿಸ್ಕೊಂಡ್ರು. ಒಬ್ರು ಆತ್ಮ, ಇನ್ನೊಬ್ರು ಮನುಷ್ಯರ? ಸೋಫಾದಲ್ಲಿ ಮಲಗಿದ್ದು ಜೀವಂತವಾಗಿರೋ ತ್ರಿನೇತ್ರಿ, ಆತ್ಮವಾಗಿ ಬಂದಿದ್ದು ಪ್ರಾಣ ಇಲ್ದಿರೋ ನಯನಿ. ಪ್ರಾಣ ಇಲ್ಲ ಅಂದ್ಮೇಲೆ ಡೆಡ್ ಬಾಡಿ ಎಲ್ಲಾದ್ರೂ ಒಂದ್ ಕಡೆ ಇರ್ಬೇಕಲ್ವಾ? ಆತ್ಮಲಿಂಗ ಮತ್ತೆ ಅಖಂಡ ಸ್ವಾಮಿಗಳು ಹೇಳ್ದ ಹಾಗೆ ದೇಹ ಇದೇ ಮನೇಲಿದೆ ಅಂತಂದ್ರೆ ನಮ್ಮ ಅಕ್ಕನ ಶವ ಮನೇಲಿದೆ ಅಂತ ಅರ್ಥ. ಹಾಗೆ ಹೇಳ್ಬೇಡ ಸುಮನ, ಈಗಾಗ್ಲೇ ಭಯ ಆಗ್ತಾ ಇದೆ. ನೀನು ದೇವದ್ ಕತೆ ಹೇಳಿದ್ರೆ ನಾನ್ ಬಂದು ನಿಮ್ ರೂಮಲ್ಲಿ ಮಲ್ಕೋಬೇಕಾಗತ್ತೆ. ಚಿಚಿ, ಏನ್ ಬಾವ ನೀವು? ತಪ್ಪಾಗ ಅರ್ಥ ಮಾಡ್ಕೋಬೇಡ. ಅದು ನನ್ ತಮ್ಮ ವಿಕ್ರಾಂತ್ ಕೂಡ ಜೊತೆಲಿ ಇರ್ತಾನೆ ಅನ್ನೋ ಧೈರ್ಯದ ಮೇಲೆ ಹೇಳಿದೆ ಅಷ್ಟೇ. ಅತ್ತೆ, ನಮ್ಮಕ್ಕ ಸತ್ತಿದ್ದಾಳೆ ಅಂತಂದ್ರೆ ನನ್ಗಿನ್ನೂ ನಂಬಕ್ಕೆ ಆಗ್ತಿಲ್ಲ. ಯಾಕೆ ಅಂದ್ರೆ ನಮ್ದು ರಕ್ತ ಸಂಬಂಧ ಅಲ್ವಾ. ನಿಜವಾಗ್ಲೂ ಏನಾದ್ರೂ ನನ್ನಿಂದ ದೂರ ಆದ್ರೆ ನನ್ನ ಎದೆನೆ ಒಡೆದು ಹೋಗುತ್ತೆ ಅತ್ತೆ. ಆಲ್ ರೈಟ್ ಸುಮನ, ನಾಳೆ ಬೆಳಿಗಿನ ತನಕ ನನ್ಗೆ ಸಮಯ ಕೊಡು. ನಿನಗ್ ನಂಬಿಕೆ ಬರೋ ಹಾಗೆ ನಾನ್ ಮಾಡ್ತೀನಿ. ಸುಮನ, ಮಾಮ್ ಎಲ್ಲಿಗೆ ಹೋಗ್ತಾ ಇದಾರೆ? ಆತ್ಮ ನೋಡಕ್ಕೇನೋ. ಮಾಮ್ ನಿಂತ್ಕೊಳ್ಳಿ, ಮಾಮ್ ನಾನು ಬರ್ತಾ ಇದ್ದೀನಿ, ನಿಂತ್ಕೊಳ್ಳಿ. ಆತ್ಮದ ಹತ್ರ ಇಬ್ರು ಜೊತೆಗೆ ಹೋಗೋಣ. ಇಂಥವ್ರನ್ನ ಹಾಸಿನಿ ಅಕ್ಕ ಅದ್ ಹೇಗ್ ಕಟ್ಕೊಂಡ್ಲೋ ಏನೋ ಬಿಡು, ಅದಕ್ಕೆ ಸುಖವಾಗಿ ಬದುಕ್ತಿದ್ದಾಳೆ. ದಿನೇ ದಿನೇ ತಿಲೋತ್ತಮ ಅತ್ತಿಗೆಗೆ ಹುಚ್ಚು ಜಾಸ್ತಿ ಆಗ್ತಾ ಇದೆ ನೈನಿ. ಸಂದರ್ಭ ನೋಡ್ದೆ ನಗ್ತಿದಾರಲ್ಲ ಚಿಕ್ಕಮ್ಮ. ಅವರಲ್ಲ, ನಾವು ನಗ್ತಾ ಇದೀವಿ. ನೀನ್ ಇಲ್ಲೇ ಕೂತಿದ್ರು ನಿನ್ ಆತ್ಮ ಕಾಣಿಸ್ತು ಅಂತ ಜೋರ ಗಲಾಟೆ ಮಾಡಿದ್ರಲ್ಲ. ನೋಡೋಣ ವಿಕ್ರಾಂತ್, ಶವನ ನೋಡಿ ತುಂಬಾ ದಿನಗಳಾಗಿದೆ. ಏ ತಲೆ ಕೆಟ್ಟವಳೆ, ಇದೆಂತ ಆಸೆನೆ? ಮನೆಯೆಲ್ಲ ತಿರ್ಗಾಡದ್ಮೇಲೆ ಅಂಥದ್ದೇನು ಇಲ್ದೇ ಇದ್ದಾಗ ಅತ್ತೇನೋ ನನ್ ಗಂಡನ್ನು ಚುಚ್ಚಿ ಸಾಯಿಸ್ಬಿಟ್ರೆ ಕೆಲ್ಸ ಆಗೋಗುತ್ತಲ್ಲ ಆಂಟಿ. ಮಾಮ್, ಇವಳು ಮರ್ಡರ್ ಮಾಡೋ ತರ ಇದ್ದಾಳೆ. ಅವಳಿಗೆ ತಿನ್ನಕ್ಕೂ ಬರಲ್ಲ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಸ್ವಾಮೀಜಿ, ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಮಾಡಿ, ಅದರಿಂದ ಒಳ್ಳೇದೇ ಆಗುತ್ತೆ ಅಂತ ನಾನ್ ನಂಬಿದ್ದೀನಿ. ನಿನ್ನ ನಂಬಿಕೆ, ನಿನ್ನ ಬುದ್ಧಿವಂತಿಕೆ ನಿನಗೆ ಶ್ರೀರಾಮ ರಕ್ಷೆ ನಯನಿ. ಅತ್ತೆ, ಹೋಗಿ ಹುಡುಕಿ ಆ ದೇಹ ಸಿಕ್ಕಿದ್ರೆ ನನಗೆ ಕಾಲ್ ಮಾಡಿ. ಕಾಲ್ ಎಳಿಬೇಕಾ? ಫೋನ್ ಕಾಲ್ ಮಾಡು ಅಂತ ಹೇಳಿದ್ರು ಬ್ರೋ, ಬೇರೆ ಏನು ಹೇಳಿಲ್ಲ. ಅರ್ಥ ಆಯ್ತಾ? ಯಾವ್ದಕ್ಕೂ ಒಳ್ಳೇದು ಪೊಲೀಸವ್ರನ್ನ ಕರೆದು ಬಿಟ್ರೆ. ಅಷ್ಟೂರ ಯೋಚನೆ ಮಾಡ್ಬಿಡಿ ಚಿಕ್ಕಮ್ಮ. ಮೊದಲು ಇವ್ರು ಅನ್ಕೊಂಡಿದ್ದು ನಿಜಾನೋ ಇಲ್ವೋ ಅಂತ ತಿಳ್ಕೊಬೇಕಲ್ವಾ. ನಿಜ ಆದ್ರೆ ನೋಡಿದ್ರಾ, ಈಗ ನನ್ ಗಂಡನ್ಗೂ ಹೊಸದಾಗಿ ಡೌಟ್ ಬರ್ತಾ ಇದೆ. ನನ್ನ ಅನುಮಾನನೇ ನಿಜ ಅಂತ ಮತ್ತೆ ಪ್ರೂವ್ ಮಾಡಕ್ ಹೋಗ್ತಾ ಇದ್ದೀನಿ. ಹಾ, ಹೋಗಿ ಹೋಗಿ ಕ್ಷೇಮವಾಗಿ ಹೋಗಿ, ಭಯ ಪಡದೆ ಬನ್ನಿ. ಹೋಗಿ ರಾಜ. ನೀವೆಲ್ರು ಬನ್ನಿ, ಧೈರ್ಯವಾಗಿ ಮುನ್ನುಗ್ಗೋಣ. ನಿಮ್ ಹಿಂದೆ ನಾನು ಇರ್ತೀನಿ. ಮೊದ್ಲು ನೀವ್ ಇರ್ತೀರಾ ಅಂದ್ರೆ ನಾನು ಬರ್ತೀನಿ. ನಾನಿರಲ್ಲ. ಹಗಲಲ್ಲೇ ಭಯ ಪಡ್ತೀಯಲ್ಲೋ, ಬಾ. ಅತ್ತೆ,
ಇವ್ರಿಗೆಲ್ಲ ಕೋಪ ಬರ್ಸಿದ್ರೆ ನಮ್ಗೆ ನಷ್ಟ. ನಷ್ಟ ಆಗೋದಿಲ್ಲ ವಿಕ್ರಾಂತ, ಒಳ್ಳೇದೇ ಆಗುತ್ತೆ ಅನ್ನೋ ನಂಬಿಕೆಯಿಂದ ನೈಮಿ ಯಾವ ಥರ ಹೇಳ್ತಾಳೋ ಆ ಪ್ರಕಾರವಾಗಿ ನೀವೆಲ್ಲ ನಡ್ಕೊಳ್ಳಿ. ನೀವು ನಮ್ ಜೊತೆಗ್ ನಡೆದ್ರೆ ನಮ್ಗೆ ಎಲ್ಲಿಲ್ಲದ ವಿಶ್ವಾಸ ಬರುತ್ತೆ ಗುರುಗಳೇ. ಹಾಗೆ ಆಗ್ಲಿ. ಆದರೆ ಆ ದೇಹವನ್ನ ತೋರಿಸೋ ಅಂತವನು ನಾನಲ್ಲ. ಮತ್ತೆ ಸ್ವಾಮೀಜಿ, ಗಾಯತ್ರಿ ಪುಟ್ಟಿನ ಹೌದು ನಯನಿ, ಅವಳಿಗಂತೂ ಯಾವಾಗ ಏನ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತು. ಗಾಯತ್ರಿ, ನಿರ್ಜೀವವಾಗಿರೋ ದೇಹನ ತೋರಿಸು. ಮಾಮ್ ಹೋಗ್ತದಾಳೆ ಮಾಮ್, ಬನ್ನಿ ಬನ್ನಿ ಬನ್ನಿ.